ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇಂದ ಒಂದು ಪ್ರಾಡಕ್ಟ್ ತರಿಸಿದ್ದ, ತುಂಬಾ ಯೂಸ್ಫುಲ್ ಅಂತ ಅನ್ಸ್ತು. ಅದಕ್ಕೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಆ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡೋ ಮುಂಚೆ ನನ್ನ ವಾರ್ಡ್ರೋಬ್ ನೋಡ್ಕೊಂಡ್ ಬಂದ್ಬಿಡೋಣ. ಯಾಕೆ ಅಂದ್ರೆ ಇವತ್ತಿನ ಪ್ರಾಡಕ್ಟ್ ನನ್ನ ವಾರ್ಡ್ರೋಬ್ಗೆ ಸಂಬಂಧಪಟ್ಟಿದ್ದು. ಸೊ ಬನ್ನಿ ನನ್ನ ವಾರ್ಡ್ರೋಬ್ ನೋಡ್ಕೊಂಡ್ ಬಂದ್ಬಿಡೋಣ ಹೇಗಿದೆ ಅಂತ. ಸೊ ಇದು ನನ್ನ ಹಸ್ಬೆಂಡ್ ಕ್ಲಾತ್ ಸೆಕ್ಷನ್. ಹೌದು, ಕರೆಕ್ಟ್ ಆಗಿದೆ, ನೀಟಾಗಿ ಜೋಡಿಸ್ಕೊಂಡಿರ್ತಾರೆ. ಇದು ಬಂದು ವಂಶಿಕದು. ಇದು ನನ್ನ ಕ್ಲಾತ್ಸ್, ಇದು ನನ್ನ ಬಟ್ಟೆಗಳು. ಸೊ ಇದು ನನ್ನ ಬಟ್ಟೆಗಳು. ಸೊ ಇವತ್ತಿನ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಗೈಸ್, ನೋಡಿದಲ್ಲ ನನ್ನ ವಾರ್ಡ್ರೋಬ್ ಎಷ್ಟು ಗಬ್ಬದಾಗಿದೆ. ಆ ಕವರ್ ತರಿಸಿದ್ದೆ ಮೇಶೋ ಇಂದ, ಬಟ್ ಆ ಕವರ್ ಎಲ್ಲ ಫುಲ್ ಅರ್ಧೋಗಿದೆ. ಹಾಗಾಗಿ ನನಗೆ ಮೇಶೋ ಸರ್ಚ್ ಮಾಡುವಾಗ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು. ಸೊ ಬನ್ನಿ ಈ ಪ್ರಾಡಕ್ಟ್ ಯಾವ ತರ ಇದೆ ಅಂತ ತೋರಿಸ್ತೇನೆ. ಸೊ ಇದು ಬಂದು ಮೇನ್ ಆಗಿ ಏನಾದ್ರು ಸ್ಟೋರೇಜ್ ಪರ್ಪಸ್, ನಾವು ಬಟ್ಟೆ ಸ್ಟೋರೇಜ್ ಮಾಡ್ಕೋಬಹುದು, ಇಲ್ಲ ಏನಾದ್ರು ಸ್ಟೋರೇಜ್ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ತರಿಸಿದ್ದೆ. ಕ್ಲಾತ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಜಸ್ಟ್ ಈ ತರ ಓಪನ್ ಮಾಡ್ಬೋದು. ಆಮೇಲೆ ಇಲ್ಲಿ ಈ ತರ ಇದಾಗುತ್ತೆ ಅಂದ್ಕೊಂಡು ಈ ತರ ರೆಡ್ ಕೊಟ್ಟಿದ್ದಾರೆ ನೋಡಿ, ಸ್ಟಿಫ್ ಆಗಿ ಕೂರುತ್ತೆ. ಸ್ಟಿಫ್ ಆಗಿ ಕೂರುತ್ತೆ, ಚೆನ್ನಾಗಿದೆ. ಇದನ್ನ ಓಪನ್ ಮಾಡೋದಕ್ಕೆ ಇಲ್ಲಿ ಒಂದು ಪಟ್ಟಿ ತರ ಕೊಡಿ, ನಿಮ್ಗೆ ಕಾಣ್ತಿರ್ಬೋದು ನೋಡಿ. ಇದು ಜಸ್ಟ್ ಓಪನ್ ಮಾಡಿದ್ರೆ ಬರುತ್ತೆ. ಇನ್ ಕೇಸ್ ನೀವು ಟ್ರಾವೆಲ್ಗೆಲ್ಲ ಹೋಗುವಾಗ ಕೂಡ ಕ್ಯಾರಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅನ್ಕೊಂಡು. ಮತ್ತೆ ಇದನ್ನ ಕ್ಲೋಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದನ್ನ ಜಸ್ಟ್ ಈ ತರ ಫಿಕ್ಸ್ ಮಾಡಿ ಕ್ಲೋಸ್ ಮಾಡೋದಕ್ಕೆ ಈ ತರ ಕೊಟ್ಟಿದ್ದಾರೆ. ಈ ತರ ಇದೆ. ಇದನ್ನ ಕ್ಲೋಸ್ ಮಾಡೋದು ಕೂಡ ತುಂಬಾ ಈಸಿ. ಜಸ್ಟ್ ಈ ತರ ಮಾಡಿದ್ರೆ ಈ ತರ ಲಾಕ್ ಆಗುತ್ತೆ. ಈ ತರ ಲಾಕ್. ಸ್ವಲ್ಪ ಚಿಕ್ಕದ್ದು ಅನ್ಸುತ್ತೆ ಆಕ್ಚುಲಿ ಇದು. ಸೊ ಇದೇ ತರ ಇದು ಮತ್ತೆ ಇದನ್ನ ತರಿಸಿದ್ದೀನಿ, ಇದೆರಡು. ಕಾಣುತ್ತೆ ವಾರ್ಡ್ರೋಬ್, ಮತ್ತೆ ಬಟ್ಟೆಗಳು ಬೇಗ ಸಿಗುತ್ತೆ ಅನ್ಕೊಂಡು ನಾನು ಈ ತರ ತರಿಸಿದ್ದೆ. ಸೇಮ್ ಇದೇ ತರ ಬೇರೆ ಪ್ರಾಡಕ್ಟ್ ತರಿಸಿದ್ದೆ, ಅಂದ್ರೆ ಕಲರ್ ಮಾತ್ರ ಚೇಂಜ್. ಸೇಮ್ ಪ್ರಾಡಕ್ಟ್, ಕಲರ್ ಮಾತ್ರ ಚೇಂಜ್, ಸೇಮ್ ಪ್ರಾಡಕ್ಟ್ ಇದು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು ಬ್ಲ್ಯಾಕ್ ಗಿಂತ. ನೋಡಿ ಇದಂತೂ ತುಂಬಾನೇ ಚೆನ್ನಾಗಿದೆ. ಈ ತರ ಓಪನ್ ಮಾಡುವಂತದ್ದು. ಸೇಮ್ ಎರಡು ಒಂದೇ ತರ, ಈ ತರ ನೋಡಿ. ಈ ತರ ಓಪನ್ ಮಾಡೋದು. ಇದಕ್ಕೆ ಚರ್ಪರ್ ಕೊಟ್ಟಿದ್ದಾರೆ. ಈ ತರ ಚರ್ಪರ್ ಇದೆ. ಜಸ್ಟ್ ಈಗ ಓಪನ್ ಮಾಡಿ ಲಾಕ್ ಮಾಡ್ಬೋದು. ಈ ತರ ಲಾಕ್ ಮಾಡ್ಬೋದು. ಈ ತರ ಎಳೆಯಕ್ಕೆ ಮಾಡಕ್ಕೆ ಈ ತರ ಒಂದು ಹ್ಯಾಂಡಲ್ ತರ ಕೊಟ್ಟಿದ್ದಾರೆ. ಸೊ ಗಾಯ್ಸ್, ಈ ತರ ಇದೆ ಪ್ರಾಡಕ್ಟ್ ಇದು. ನಂಗೆ ಇದು ಕಲರ್ ತುಂಬಾ ಇಷ್ಟ ಆಯ್ತು. ಎರಡು ನಮ್ಗೆ ಅಲ್ವಾ. ಬಟ್ ಗೈಸ್, ಇದು ನನ್ನ ಹಳೆ ಪ್ರಾಡಕ್ಟ್. ಈ ತರ ಮೇಶೋಲೆ ಸಿಗುತ್ತೆ. ಈ ತರ ತಗೊಂಡಿದ್ದೆ ನೋಡಿ. ಬರ್ತಾ ಇದು ಅರ್ಧೆ ಹೋಗುತ್ತೆ ಈ ತರ. ಸೊ ಈ ತರ ಅರ್ಧೆ ಹೋಗುತ್ತೆ, ಅದಕ್ಕೋಸ್ಕರ ಈ ತರ ತರಿಸಿದ್ದೇನೆ. ಸೊ ಬನ್ನಿ ಇಲ್ಲಿರೋ ಬಟ್ಟೆಗಳೆಲ್ಲ ಅಲ್ಲ ಹಾಕಿ ಈಗ ನನ್ನ ವಾರ್ಡ್ರೋಬ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೇನೆ. ಸೊ ಈಗ ಬಟ್ಟೆಗಳನ್ನ ಹಾಕೊಂಡು ಒಂದ್ ಕಡೆ ಇಡ್ತಾ ಇದ್ದೀನಿ. ಸೊ ಬೇಗ ಸಿಗುತ್ತೆ ಅಂತ. ಬಟ್ಟೆಗಳು ಜೋಡಿಸ್ಕೋತಾ ಇದೀನಿ ನೋಡಿ. ಫುಲ್ ರೂಮ್ ಎಲ್ಲ ಗಬ್ಬೆದೋಗಿದೆ ಜೋಡಿಸ್ಕೊಳ್ಳೋವರೆಗೂ. ಸೊ ಈ ಬ್ಯಾಗಲ್ಲಿ ಈಗ ನನ್ನ ಡೈಲಿ ವೇರ್ ಬಟ್ಟೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ನನ್ನ ಜೀನ್ಸ್ ಟಾಪ್ಸ್ಗಳು ಇಟ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ನನ್ನ ಡೈಲಿ ಆಫೀಸ್ ವೇರ್ ಇಟ್ಕೊಂಡಿದ್ದೀನಿ. ಮಾಡಿದ್ವಿ ಅಂತ ಹೇಳಿದ್ರೆ ಇದೊಂದು ಬಾಕ್ಸ್, ನಾನೊಂದು ಬಾಕ್ಸ್ ತಗೊಂಡಿದ್ದೀನಿ. ಇದೊಂದು ವಂಶಿಕಾ ಕೊಟ್ಟಿದೆ. ಇಬ್ರು ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ತಗೊಂಡಿದ್ದೀವಿ. ಯಾಕಂದ್ರೆ ಗೊತ್ತಾಗುತ್ತೆ, ಬ್ಲ್ಯಾಕ್ ಇರೋದು ನನ್ನ ಜೀನ್ಸ್ ಟಾಪ್ಗಳೆಲ್ಲ ಇದೆ, ವೈಟ್ ಕಲರ್ ನಾನು ಆಫೀಸ್ ವೇರ್ ಅಂತ. ಸೊ ಹಾಗೆ ವಂಶಿಕಾ ಕೂಡ ಹಾಗೆ ಮಾಡಿದ್ದೀನಿ. ಸೊ ಬ್ಲ್ಯಾಕ್ ಅಲ್ಲಿ ಇರೋದು ಅವಳದು ಸ್ಕೂಲ್ ವೇರ್, ವೈಟ್ ಅಲ್ಲಿ ಇರೋದು ಡೈಲಿ ವೇರ್ ಅನ್ಕೊಂಡು. ಸೊ ಆತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಇಬ್ರು ಒಂದೊಂದು ಬಾಕ್ಸ್ ತಗೊಂಡಿದ್ದೀವಿ. ನೋಡಿ ಈಗ ಎಲ್ಲ ಸೆಟ್ ಆಗಿದೆ. ವಾರ್ಡ್ರೋಬ್ ಎಷ್ಟು ಕ್ಲೀನಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂದು ಚಿಕ್ಕ ಪ್ರಾಡಕ್ಟಿಂದ ನಮ್ಮ ಲೈಫ್ ಎಷ್ಟು ಈಸಿಯಾಗಿ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ. ನನ್ನ ವಾರ್ಡ್ರೋಬ್ ಅಂತೂ ಕ್ಲೀನ್ ಆಯಿತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ.
ಸಾಟರ್ಡೆ ಆಗಿರೋದ್ರಿಂದ ಏನಾದರೂ ವೆಜ್ಜೇ ಮಾಡಬೇಕಾಗಿತ್ತು. ಸೊ ಮಸಾಲೆ ಪುರಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಬಟಾಣಿನ ನಾನು ಮಧ್ಯಾಹ್ನದಿಂದಲೇ ನೆನೆಸಿದ್ದೆ. ಸೊ ನೆನೆಸಿರೋ ಬಟಾಣಿನ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ 1-2 ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಇದು ಮಸಾಲೆ ಮಾಡೋಕ್ಕೆ ಮಾಡ್ಕೋತಾ ಇರೋದು. ಯೂಶಲಿ ಕಳ್ಳೆ ಹಸಿಟ್ಟು ಅದೆಲ್ಲ ಮಾಡಿ ಮಸಾಲೆ ಮಾಡ್ತಾರಲ್ವ, ಸೊ ಅದಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಬರೀ ಬಟಾಣಿ ಮತ್ತು ಆಲೂಗಡ್ಡೆಲ್ಲ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಈಗ ಒಂದು 4-5 ವಿಜಿಲ್ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಖಾರ ಬೇಕಲ್ವ ಲೈಕ್ ಮಸಾಲೆಗೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಜಿಂಜರ್ ಗಾರ್ಲಿಕ್ ಹಾಕೋತಾ ಇದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಅದು ಅಷ್ಟು ಫ್ಲೇವರ್ ಇರಲ್ಲ. ಸೊ ಹಾಗಾಗಿ ನೀವು ಜಿಂಜರ್ ಗಾರ್ಲಿಕ್ನ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮ ವಂಶಿಕ ಇತ್ತೀಚೆಗೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಕುಕ್ಕಿಂಗಲ್ಲಿ. ನಾನು ಏನೇ ಮಾಡಿದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಅಂತಾಳೆ. ಸೊ ಕುತ್ಕೊಂಡು ಅವಳು ಹೆಲ್ಪ್ ಮಾಡ್ತಾಯಿದ್ಲು. ನಾನು ನಿಮಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೋರ್ಸೋದು ಮರ್ತ್ಬಿಟ್ಟಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂತೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಸೊ ಈಗ ಪೇಸ್ಟ್ ರೆಡಿ ಆಗಿದೆ. ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಜೊತೆಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ ಮತ್ತು ಜೀರಿಗೆ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಸ್ವಲ್ಪ ಬಟಾಣಿನ ನಾನು ಎತ್ಕೋತಾ ಇದ್ದೀನಿ, ಯಾಕಂದರೆ ಮೇಲೆ ಮಸಾಲೆ ಪುರಿಗೆ ಹಾಕಬೇಕಾಗತ್ತೆ. ಸೊ ಮಿಕ್ಕಿದ್ದನ್ನೇ ಈ ಥರ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಸ್ಮ್ಯಾಶ್ ಮಾಡಬೇಕಲ್ವ, ಅದಕ್ಕೆ ಚೆನ್ನಾಗಿ ವಿಜಿಲ್ ಮಾಡ್ಕೊಂಡು ಸ್ಮೂತಾಗಿ ಕುಕ್ ಮಾಡ್ಕೊಳ್ಳಿ ಅದನ್ನು. ಸೊ ಇದು ಸ್ಮ್ಯಾಶ್ ಮಾಡಿರುವಂಥದ್ದು ನಾನು ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಗಟ್ಟಿಯಾಗಿಬಿಟ್ಟಿತ್ತು, ಹಾಗಾಗಿ ಮಸಾಲೆ ಪುರಿ ಕನ್ಸಿಸ್ಟೆನ್ಸಿ ಗೊತ್ತಿರುತ್ತಲ್ವ ನಮಗೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಟೊಮ್ಯಾಟೊ, ಆನಿಯನ್ ಮತ್ತು ಕ್ಯಾರೆಟ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೇಲಿಂಗ್ ಟಾಪಿಕ್ ಮಾಡೋಕ್ಕೆ. ನಾನು ಲಾಸ್ಟ್ ವೀಕ್ ಪಾನಿಪುರಿ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಪುರಿಗಳು ಮಿಕ್ಬಿಟ್ಟಿತ್ತು. ಅದು ಪೂರಿ ಎಲ್ಲ ಹೊಡೆದೋಗಿತ್ತಲ್ವ, ಸೊ ಮಸಾಲೆ ಪುರಿ ಮಾಡಿಬಿಡೋಣ ಅಂದ್ಕೊಂಡು ಮಸಾಲೆ ಪುರಿ ಮಾಡಿದ್ದೆ ಈ ವೀಕ್. ಈ ಸ್ಯಾಟರ್ಡೆ ಸಂಡೇ ಬಂದರೆ ಏನೋ ಒಂಥರ ಚಂದ. ಅಂದರೆ ಬೇರೆ ಟೈಮಲ್ಲಿ ಬೇಗ ಆಗೋ ಥರ ಅಡುಗೆ ಮಾಡಿ ಹೋಗ್ಬಿಟ್ಟಿರ್ತೀವಿ. ಸ್ಯಾಟರ್ಡೆ ಸಂಡೇ ಫ್ರೀ ಆಗಿರ್ತೀವಲ್ವ, ನಮಗೇನು ಇಷ್ಟನೋ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಎಷ್ಟು ಖುಷಿ ಇರುತ್ತೆ. ನಮ್ಮ ವಂಶಿಗೂ ಮಸಾಲೆ ಪುರಿ ಪಾನಿಪುರಿ ಅಂದರೆ ಇಷ್ಟ. ಬೈ ಡಿಫಾಲ್ಟ್ ಎಲ್ಲ ಗರ್ಲ್ಸ್ಗೂ ಆಲ್ಮೋಸ್ಟ್ ಇಷ್ಟ ಇರುತ್ತೆ. ಸೊ ಹಾಗಾಗಿ ಮನೇಲೇ ಮಾಡಿದ್ನಲ್ಲ, ಸೊ ನಿಮಗೂ ಕೂಡ ರೆಸಿಪಿ ತಿಳಿಸೋಣ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಈಸಿ. ನೀವು ಪೂರಿ ಮನೇಲೇ ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ರೆಡಿಮೇಡ್ ಪೂರಿ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಅದನ್ನು ತಂದರೆ ಮನೇಲೆ ಆರಾಮ್ಸೆ ಮಾಡ್ಬೋದು, ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮೇಶೋ ಪ್ರಾಡಕ್ಟ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.